बीजापुर शहर में सलीम अहमद को सचिव स्थान देने की मांग को लेकर प्रतिभटन। बीजापुर शहर के गांधी चौक में डीके शिव कुमार की सरकार के रचना में सलीम अहमद को मिनिस्टर देने की मांग को लेकर आज प्रतिभटन किया गया। इस मौके पर कांग्रेस कार्यकर्ता हाशिम पीर जानवेकर, बगली एडवोकेट और माशाड़कर के अलावा सभी कांग्रेस के पदाधिकारी इस प्रतिभटन में मौजूद रहे। ಸ್ಥಾನ ಕೊಡಲೇಬೇಕು ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ಕುಮಾರ್ ಸಾಹೇಬರಿಗೆ ಸಲೀಂ ಅಹಮದ್ ಸಾಹೇಬರಿಗೆ ಸಲೀಂ ಅಹಮದ್ ಸಾಹೇಬರಿಗೆ अस्सलामुअलैकुम वरहमतुल्लाहि वबरकातुहू। सबसे पहले मैं सन्मान्य श्री डीके शिव कुमार साहब को मुबारकबाद देता हूं और मान्य श्री जी परमेश्वर साहब को भी मुबारकबाद देता हूं। सन्मान्य श्री डॉक्टर एम.बी. पाटिल साहब को भी मुबारकबाद देता हूं। सन्मान्य श्री प्रियंका खरगे साहब को भी मुबारकबाद देता हूं। आज हमारा यहाँ पर जमने का एक मकसद कि उत्तर कर्नाटक के अंदर सलीम अहमद साहब को माइनॉरिटी से मिनिस्टर पोस्ट देने का ये दावा है हमारा डीके शिव कुमार साहब को कि उन्होंने माइनॉरिटी को एक उत्तर कर्नाटक से सलीम अहमद साहब को मिनिस्टर स्थान दीजिए। तो बीजापुर में दो भाग हुए हैं, इसलिए जमीर अहमद को मांग रहे हैं, इसलिए क्या सलीम अहमद को मांग रहे हैं, तो इसमें किसको मिलना चाहिए? वो डिपेंड ऑफ हाई कमांड डिसाइड। तो दोनों लोग का हमारे यहाँ पर उत्तर कर्नाटक की बात चली है, तो उत्तर कर्नाटक के हिसाब से क्या सलीम अहमद साहब को दिए तो एक हमारे उत्तर कर्नाटक में एक अच्छा होगा, बेनिफिट होगा हम उत्तर कर्नाटक से। तो दोनों लोग जो है उनको माइनॉरिटी कमेटी को क्या फायदा होगा? बहुत सारा फायदा है यहाँ पर, मुस्लिम लोगों के लिए बहुत सारा फायदा है। और सलीम पीरियड में क्या करें, पिछले पीरियड में माइनॉरिटी को क्या फायदा करें अब उन्हीं को मालूम ना क्या, जो सलीम अहमद खान साहब बने तो माइनॉरिटी को फायदा रहेगा यहाँ पर क्या। मेरा नाम हाशिम पीर जानवेकर। जय हिंद, जय कर्नाटक, जय कांग्रेस। ಎಲ್ಲರಿಗೂ ನಮಸ್ಕಾರ। ಇವತ್ತು ನಮ್ಮ ಹಾಶಿಂ ಪೀರ್ ಜಾನ್ವೇಕರ್ ವತಿಯಿಂದ ಗಾಂಧಿ ಚೌಕ್ ಸರ್ಕಲಲ್ಲಿ ಒಂದು ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ಗೆ। ಬೇಡಿಕೆ ಏನಂದರೆ ಮುಸ್ಲಿಂ ಬಾಂಧವರಿಗೆ ಏನು ಎಸ್.ಎಂ. ಕೃಷ್ಣ ಸಾಹೇಬರು ಗೌರ್ಮೆಂಟ್ನಾಗ 5 ಜನಾಗ ರಿಪ್ರೆಸೆಂಟೇಷನ್ ಕೊಟ್ಟಿದ್ರು, ಈ ಸಲ ಈಗ ಸರ್ಕಾರ ಚೇಂಜ್ ಆಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ। ಅವರು ಕ್ಯಾಬಿನೆಟಲ್ಲಿ ಒಂದು ಕಡಿಕೆ ಒಂದು 5 ಜನಕ್ಕೆ ನಾವು ಕ್ಯಾಬಿನೆಟಲ್ಲಿ ಮುಸಲ್ಮಾನ್ ಬಾಂಧವರಿಗೆ ಕೊಡಬೇಕಂತೇಳಿ ನಮ್ಮದೊಂದು ವಿನಂತಿ ಇದೆ। ಅದರಲ್ಲಿ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ರಿಪ್ರೆಸೆಂಟೇಷನ್ ಯಾರೂ ಇಲ್ಲ, ಅದಕ್ಕೆ ನಮ್ಮ ನಾರ್ತ್ ಕರ್ನಾಟಕದಿಂದ ನಮ್ಮ ಮಾನ್ಯ ಶ್ರೀ ಸಲೀಂ ಅಹಮದ್ ಸಾಹೇಬ್ರಿಗೆ ಕ್ಯಾಬಿನೆಟಲ್ಲಿ ಸ್ಥಾನ ಕೊಡಬೇಕು ಅಂತೇಳಿ ನಮ್ಮದು ಒಂದು ಕಳಕಳಿ ವಿನಂತಿ ಇದೆ। ಯಾಕೆ ಸರ್ ಹೊಸಬರಿಗೆ ಹೊಸಬರಿಗೂ ಮನೆ ಹಾಕ್ತಾರೆ? ಇಲ್ಲ ಇಲ್ಲ ಅದು ಇಲ್ಲ, ಈಗ ಹೊಸಬ್ರಿಗೆ ಏನಿಲ್ಲ, ಈಗ ಎಲ್ಲರಿಗೂ ಅವಕಾಶ ಬೇಕು, ಎಲ್ಲರಿಗೂ ಕೊಡಬೇಕು। ಇವತ್ತು ಸಲ ಬರೀ 2 ಸ್ಥಾನ ಹೋಯ್ತು, ಈ ಸಲ ಒಂದು 3 ಸ್ಥಾನ ಜಾಸ್ತಿ ಕೊಡಿ ಅಂತ ಹೇಳಿ ಒಂದು ನಮ್ದೊಂದು ಬೇಡಿಕೆ ಇದೆ। ಮತ್ತೊಂದು ಸರ್, ವಿಜಯಪುರದಲ್ಲಿ 2 ಭಾಗ ಆಗಿದ್ದಾವೆ, ಒಬ್ರು ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಒಬ್ರು ಇವರಿಗೆ ಸಲೀಂ ಅಹಮದ್ ಅವರಿಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ। ಇದರ ಅರ್ಥ ಏನು? ಉತ್ತರ ಕರ್ನಾಟಕ ನಾವು ಜಮೀರ್ ಅಹಮದ್ ಕೊಡ್ಬಾರ್ದು ಅಂತ ಹೇಳಕತ್ತಿಲ್ಲ, ನಮ್ದು ಬೇಡಿಕೆ ನಾರ್ತ್ ಕರ್ನಾಟಕ ಒಂದು ಮುಸಲ್ಮಾನರಿಗೆ ಒಂದು ಮೈನಾರಿಟಿಗೆ ರಿಪ್ರೆಸೆಂಟೇಷನ್ ಕೊಡ್ರಿ, ಇದರಿಂದ ನಮ್ಮ ಮುಸ್ಲಿಂ ಕಮಿಟಿಗೆ ಏನಾದರೂ ಲಾಭ ಇದೆ? ಈಗ ನಾರ್ತ್ ಕರ್ನಾಟಕ ಕೊಟ್ಟರೆ ಲಾಭ ಆಗೇ ಆಗುತ್ತೆ, ಆಗಲ್ಲ ಇಲ್ಲ ಕೊಟ್ಟರೆ ಒಂದು ಲಾಭ ಆಗುತ್ತೆ। ನಮ್ಮ ನಾರ್ತ್ ಕರ್ನಾಟಕ ರಿಪ್ರೆಸೆಂಟೇಷನ್ ಮುಸಲ್ಮಾನರಿಗೆ ಯಾರೂ ಇಲ್ಲ, ಈಗ ರಹೀಮ್ ಖಾನ್ ಅವರು ಇದ್ರು, ಈಗ ಅವ್ರಿಗೆ ತೆಗ್ದಿದ್ದಾರೆ। ಈಗ ಆ ಸ್ಥಾನದಲ್ಲಿ ನಮ್ಮ ಒಂದು ಬೇಡಿಕೆ ಏನಂದರೆ ಒಂದು ಮೈನಾರಿಟಿಗಳಿಂದ ಒಂದು ನಾರ್ತ್ ಕರ್ನಾಟಕ ಕೊಡಲಿ, ಉತ್ತರ ಕರ್ನಾಟಕ ಒಂದು ಬೇಕು। ಈಗ ಇಬ್ಬರಿಗೆ ಸಚಿವ ಸ್ಥಾನ ಬೇಕಾ ಅಥವಾ ಒಬ್ರು ಕೊಟ್ರೆ? ಅದು ಡಿಪೆಂಡ್ ಅಪಾನ್ ಹೈಕಮಾಂಡ್, ನಾವೇನು ಹೇಳೋದಕ್ಕೆ ಇದಿಲ್ಲ, ಹೈಕಮಾಂಡ್ ಏನು ಡಿಸಿಷನ್ ತಗೋತದ, ಹಿರಿಯ ಲೀಡರ್ಗಳು ಏನು ಡಿಸಿಷನ್ ತಗೋತಾರ ಅದರ ಮ್ಯಾಗ ಡಿಪೆಂಡ್।
ನಾವು ವಿಜಯಪುರ ನಗರದ ಗಾಂಧಿ ಸರ್ಕಲ್ ನಲ್ಲಿ ಜಿಲ್ಲೆಯ ಜನತೆಯನ್ನು ಕೂಡಿಕೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಅವರ ಜೊತೆ ಕೆಲವೊಂದು ಸಚಿವರು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಾರೆ. ಈಗ ನಿನ್ನೆ ದಿವಸ ವಿಧಾನಸಭೆಯಿಂದ ವಿಧಾನ ಪರಿಷತ್ ಚುನಾವಣೆಯನ್ನು ಮುಗಿದಿದ್ದು ಈಗ ಮುಂದಿನ ಹಂತ 2-3 ದಿವಸದಲ್ಲಿ 2ನೇ ಹಂತದ ಸಚಿವ ಸಂಪುಟ ಪುನರ್ರಚನೆ ಕಾರ್ಯವನ್ನು ಮಾಡಬೇಕಾಗಿದೆ. ನಮ್ಮ ಆಗ್ರಹ ಏನಂತಂದ್ರೆ ಉತ್ತರ ಕರ್ನಾಟಕದಿಂದ ಒಬ್ಬ ಮುಸ್ಲಿಂ ಸಚಿವನಾಗಿ ಮಾಡ್ಬೇಕಂತ ಇವತ್ತು ನಾವು ಕಾಂಗ್ರೆಸ್ ಹೈಕಮಾಂಡಕ್ಕೆ ಮತ್ತು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ನಿಮ್ಮ ನೆಚ್ಚಿನ ಮುಖ್ಯಮಂತ್ರಿ ಆದ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಜಿ ಜಿಲ್ಲಾ ಉಸ್ತುವಾರಿ ಎಂ.ಪಿ. ಪಾಟೀಲ್ ಇವರಿಗೆ ಹಾಗೂ ಎಲ್ಲ ನಾಯಕರಿಗೆ ಆಗ್ರಹ ಪಡಿಸುವುದೇನೆಂದ್ರೆ ಸಲೀಂ ಅಹಮದ್ ಸಾಹೇಬರು ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ದುಡಿತಾ ಬಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಾಹೇಬರು ಇವರ ಒಂದು ಕಾಂಗ್ರೆಸ್ ಪಕ್ಷದ ಸಮಿತಿಯಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷವನ್ನು 136 ಸ್ಥಾನ ಗೆಲ್ಲಲಿಕ್ಕೆ ಸಾಧ್ಯ ಮಾಡಿದ ಕೀರ್ತಿ ಅದು ಯಾರಿಗಾದರೂ ಸಲ್ಲಬೇಕಾದ್ರೆ ಮುಸ್ಲಿಂ ಸಮಾಜದಲ್ಲಿ ಅದು ಸಲೀಂ ಅಹಮದ್ ಸಾಹೇಬರಿಗೆ ಸಲ್ಲಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ಸಲೀಂ ಅಹಮದ್ ಸಾಹೇಬರು ಅದು ಅರ್ಥ ಅಂತ ವ್ಯಕ್ತಿಗತ ಅಲ್ಲ, ಅದು ಬಹಳ ಸೌಮ್ಯ ಸ್ವಭಾವ ಗುಣದವರು, ಯಾರಿಗೆ ನೋವಾದಂತೆ ಮಾತನಾಡದಂತ ವ್ಯಕ್ತಿ. ಇವತ್ತು ಮೊನ್ನೆ ದಾವಣಗೆರೆಯಲ್ಲಿ ಸಮಸ್ಯೆ ಆದಾಗ ಅವರೇ ಆ ಸಮಸ್ಯೆಯನ್ನು ಮುಸ್ಲಿಂ ಸಮುದಾಯಕ್ಕೆ ಕಂಟ್ರೋಲ್ ಮಾಡಿ ಆ ಪೈಲ್ವಾನರಿಗೆ ಆ ನಾಮಿನೇಷನ್ ಹಿಂದೆ ಕೊಡುವಂತೆ ಮಾಡುವಂತಾಗಲಿ ಎಲ್ಲವನ್ನು ಅವರು ಕಾಂಗ್ರೆಸ್ ಪಕ್ಷ ಸಂಕಷ್ಟದಲ್ಲಿದ್ದಾಗಿ ಮುಂದೆ ಬಂದು ಕೆಲಸ ಮಾಡುವಂತ ಪ್ರವೃತ್ತಿ ಉಳ್ಳವರು ಸಲೀಂ ಅಹಮದ್ ಸಾಹೇಬರು. ಅದಕ್ಕಾಗಿ ಅವರಿಗೆ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು 2ನೇ ಸಚಿವ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ನಾವು ಕಾಣಲೇಬೇಕಾಗಿದೆ. ಒಂದನೇದಾಗಿ. 2ನೇದಾಗಿ ಮುಸ್ಲಿಂ ಸಮುದಾಯಕ್ಕೆ ಬಹಳಷ್ಟು ಹಿನ್ನಡೆ ಆಗ್ತಾ ಇದೆ ಸಚಿವ ಸಂಪುಟದಲ್ಲಿ. ನಮ್ಮ ಆಗ್ರಹ ಇದೆ ಏನಂದ್ರೆ ಕನಿಷ್ಠ ಒಂದು 5-6 ಸಚಿವರು ನಾವು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತೇಳಿ ನಾವು ಇವತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಸಮಿತಿಗೆ ಮತ್ತು ದಿಲ್ಲಿಯ ಹೈಕಮಾಂಡ್ ಅವರಿಗೆ ಆಗ್ರಹ ಪಡಿಸ್ತಾ ಇದ್ದೇವೆ. ಇದು ನಮ್ದು ಅಷ್ಟೇ ಒಕ್ಕೂರಿನ ಆಗ್ರಹ ಅಲ್ಲ, ಇದು ಇಡೀ ಉತ್ತರ ಕರ್ನಾಟಕದ ಆಗ್ರಹವಾಗಿದೆ. ನಾವು ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯ ಆಗಲಿ, ಲಿಂಗಾಯತ ಸಮುದಾಯ ಆಗಲಿ, ನಾವು ಕೇವಲ ದುಡಿತಾ ಇದ್ದೇವೆ. ಆದರೆ ಅದು ಫಲ ಎಲ್ಲ ದಕ್ಷಿಣ ಕರ್ನಾಟಕಕ್ಕೆ ಹೋಗ್ತಾ ಇದೆ. ಒಂದು ಸಲೀಂ ಅಹಮದ್ ಸಾಹೇಬರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಉಗ್ರವಾದಂತ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ತಾವು ಕಾಣಬೇಕಾಗ್ತದೆ ಅಂತ ಹೇಳ್ತಾ ನನ್ನನ್ನು ನಾ ಮುಗಿಸ್ತೇನೆ. ಜೈ ಕರ್ನಾಟಕ.